ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಸೊ ನೀವು ನೋಡ್ತಾ ಇದೀರಾ ವಿ4 ವ್ಲಾಗರ್ಸ್. ನಾವಿವತ್ತು ಟಾಟಾ ಪಂಚ್ AMT ಕಾರ್ ನ ರಿವ್ಯೂ ಮಾಡ್ತಾ ಇದೀವಿ. ನಮ್ ಜೊತೆ ವೆಂಕಟ್ ಸರ್ ಇದಾರೆ. ಸರ್, ರಿವ್ಯೂ ಒಪ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್. ಸರ್, ನೀವು ಟಾಟಾ ಪಂಚ್ AMT ತಗೊಬೇಕಾದ್ರೆ ಬೇರೆ ಯಾವ ಗಾಡಿ ಟ್ರೈ ಮಾಡಿದ್ರಿ? ನೋಡಿ, ನಾನು 3 ವರ್ಷದ ಮುಂಚೆ ಒಂದು ವೆಹಿಕಲ್ ತಗೊಬೇಕು ಹ್ಯಾಶ್ ಬ್ಯಾಕ್ ಅಂತ ಪ್ಲಾನ್ ಮಾಡಿದ್ದೆ. ಹ್ಮ್ ಆ ಟೈಮಲ್ಲಿ ಬಲೆನೋ ನೋಡಿದೆ. ಬಲೇನೋ. ಓಕೆ. ಬಲೆನೋ ನೋಡಿದೆ. ಅದಾದ್ಮೇಲೆ ಇದು ಮಹೇಂದ್ರ XUV 100 ನೋಡಿದೆ. XUV 300. 300 300. ಓಕೆ. ನಾಟ್ 300, 100. 100. ಇದು 3 years ಬ್ಯಾಕ್. ಹಾ, ಓಕೆ ಓಕೆ. 3 years ಬ್ಯಾಕ್. ಸೊ ಇವೆರಡು ನೋಡಿದೆ. ಮತ್ತೆ ಸ್ವಿಫ್ಟ್ ಕೂಡ ನೋಡಿದೆ. ಸ್ವಿಫ್ಟ್ ಅಂಡ್ ರಿಡ್ಸ್ ಎರಡು ನೋಡಿದೆ. ಓಕೆ. ರಿಡ್ಸ್ ಮಾರುತಿ ಸೊ ಆ ಸೆಗ್ಮೆಂಟ್ ಅಲ್ಲಿ ಇರೋ ಎಲ್ಲಾ ಗಾಡಿ ಎಲ್ಲ ಟ್ರೈ ನೋಡ್ದೆ. ಮಾಡಿದೀರಾ? ಮಾಡಿದೆ. ಅದಾದ ನಂತರ ಗ್ಲಾನ್ಸಾ ಕೂಡ ನೋಡಿದೆ. ಗ್ಲಾನ್ಸಾ, ಟೊಯೋಟಾದು. ಟೊಯೋಟಾ. ಸೊ ಈ 5 ಕಂಪ್ನಿ ನೋಡಕ್ ಹೋಗಿದ್ದು ನಾನು, ಬಜೆಟ್ ಫ್ರೆಂಡ್ಲಿ ನೋಡ್ಬೇಕು ಅಂತ. ಹ್ಮ್. ಎಲ್ಲ ನೋಡಿದಾಗ ಏನ್ ಅನ್ನಿಸ್ತು, ಫ್ಯೂಚರ್ ವೈಸ್ ಬಂದಾಗ ನನಗೆ ಏನ್ ಬೇಕು ಅನ್ನಿಸ್ತು, ಹ್ಮ್. ವಾಟ್ ಐ ರಿಕ್ವೈರ್ಡ್. ಹ್ಮ್. ಸೊ ಸೌಂಡ್ ಸಿಸ್ಟಮ್ ಆಗಲಿ, ಒಳಗಡೆ ಹೋದಾಗ ಸ್ವಲ್ಪ ಪ್ರೀಮಿಯಂ ಫೀಲ್. ಪ್ರೀಮಿಯಂ ಫೀಲ್ ಆಗಲಿ, ಸೌಂಡ್ ಸಿಸ್ಟಮ್, AMT ಸೊ ನೀವು ಫಿಕ್ಸ್ ಆಗಿದ್ರಿ AMT ನೇ? AMT ನೇ ಬೇಕು. ಬಿಕಾಸ್ ಐ ಡೋಂಟ್ ನೋ ದ ರೈಡಿಂಗ್ ಆಫ್ 4-wheeler. ಅವಾಗ ನಿಮ್ಗೆ ಇನ್ನ 4-wheeler ಕಲ್ಸಿರ್ಲಿಲ್ಲ. ಸೊ ನೀವು AMT ಅಂತ ಮೈಂಡ್ ಅಲ್ಲಿ ಫಸ್ಟ್ ಫಿಕ್ಸ್ ಅಷ್ಟೇ ಆಗಿದ್ರಿ? ಫಿಕ್ಸ್ ಆಗಿದೆ. ಮತ್ತೆ ಅಷ್ಟು ಕಲಿಯೋ ಅಷ್ಟು ಟೈಮ್ ಇರ್ಲಿಲ್ಲ ನನಗೆ. ಓಕೆ. ಸೊ ನಾನೇ ತಗೊಂಡು ನನ್ನ ಗಾಡಿನೇ ಕಲಿಬೇಕಂತ ತಗೊಂಡಿದ್ದೆ. ಓಕೆ. ಸೊ ನೀವು ಗಾಡಿ AMT ಅಂತಾನೆ ಫಿಕ್ಸ್ ಆಗಿ ತಗೊಂಡಾದ್ಮೇಲೆ ಕಲ್ತಿದ್ದು? ಹೌದೌದು. ಓಕೆ. AMT ತಗೊಂಡೆ ಫಸ್ಟ್. ಹಾ. AMT ತಗೊಂಡಿದ ತಕ್ಷಣ ಟ್ರೈನಿಂಗ್ ಆಟೋಮೆಟಿಕ್ ಆಯ್ತು. ಯಾಕಂದ್ರೆ ರೋಡ್ ಸೆನ್ಸ್ ಎಲ್ಲ ಇತ್ತು. ಬಿಕಾಸ್ ಐ ನೋ ದ ರೋಡ್ ಸೆನ್ಸ್. ಹೌದು, ರೋಡ್ ಸೆನ್ಸ್ ಜಸ್ಟ್ ಗಾಡಿ ಓಡ್ಸೋದ್ ಮಾತ್ರ ಕಲಿಬೇಕಿತ್ತು. ಇದನ್ನೇ ಚೂಸ್ ಮಾಡ್ಲಿಕ್ಕೆ ಏನಂದ್ರೆ, ಒಂದು 5 ಸ್ಟಾರ್ ರೇಟಿಂಗ್ ಇತ್ತು. ಸೇಫ್ಟಿ. ಸೆಕೆಂಡ್, ಇಂಡಿಯನ್ ಬ್ರ್ಯಾಂಡ್ ಟಾಟಾ, Correct. ವಿಚ್ ಇಸ್ ಟ್ರಸ್ಟ್ ವರ್ತ್. ಹೌದು. ಅಂಡ್ ಗಾಡಿ ಬಿಲ್ಡ್ ಕ್ವಾಲಿಟಿ ನೋಡಿದಾಗ್ಲೂ ಕೂಡ ನಾನು ಮಾರುತಿ ನೋಡಿದೆ. ಮಾರುತಿ ಇವನ್ ನೀವು ಡೋರ್ ಕ್ಲೋಸ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ಅದ್ರ ಫೀಲ್ ಎಷ್ಟಿದೆ, ಸ್ಟ್ರೆಂತ್ ಎಷ್ಟಿದೆ ಅನ್ನೋದು ಇದಕ್ಕೂ ಅದಕ್ಕೂ ಡಿಫ್ರೆನ್ಸ್ ಅಲ್ಲೇ difference ಗೊತ್ತಾಗುತ್ತೆ. ಗೊತ್ತಾಗುತ್ತೆ ನಿಮ್ಗೆ. ಸೊ ಗ್ಲಾನ್ಸಾ ಓಕೆ ಇತ್ತು, ಬಟ್ ಇಟ್ ವಾಸ್ ಕಾಸ್ಟಿಂಗ್ ಮೋರ್ 70 to 80,000 ಕಂಪೇರ್ಡ್ ಟು ದಿಸ್ ಫೀಚರ್ಸ್ ಅಂಡ್ ಸೇಮ್ ಫೀಚರ್ಸ್ ಇನ್ ಈ ಗ್ಲಾನ್ಸಾ. ವೇರಿಯಂಟ್ಗೂ ಅದಕ್ಕೂ ಸ್ವಲ್ಪ ಜಾಸ್ತಿ. 80-90,000 ವೇರಿಯೇಷನ್ ಬಂತು. ಮತ್ತೆ ನನಗೆ ಆಸ್ ಎ ನ್ಯೂ ಬಿಗಿನರ್ ಇದ್ದಿದ್ದರಿಂದ ನನಗೆ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇರೋದು ಬೇಕಾಗಿತ್ತು. ಸೊ ನಿಮಗೆ ಎಲ್ಲಾ ಚೆಕ್ ಪಾಯಿಂಟ್ಸ್ ಇದ್ರಲ್ಲೇ ಮತ್ತೆ ಮ್ಯೂಸಿಕ್ ಸಿಸ್ಟಮ್, ಸೌಂಡ್ ಎಲ್ಲ ಸೌಂಡ್ ಚೆನ್ನಾಗಿರ್ಬೇಕಂತ ಒಂದು ಫೀಲ್ ಇತ್ತು. Correct. ಸೊ ಅದು ಕೂಡ ಇಲ್ಲಿ ಹರ್ಮನ್ ಕೊಟ್ರು. ಹೌದು, ಟಾಟಾ ನನ್ ಆಫ್ ದ ಕಂಪನಿ ವಾಸ್ ಗಿವನ್ ಹರ್ಮನ್. ಕರೆಕ್ಟ್. ಸೊ ಹರ್ಮನ್ ಇಸ್ ನಂಬರ್ 1 ಬ್ರ್ಯಾಂಡ್. ಕರೆಕ್ಟ್. So ನೀವು ಬೇರೆ ಕಡೆ ಹೋದ್ರೆ ನೀವು ಮತ್ತೆ ಹಾಕ್ಸ್ಕೋಬೇಕಾಗುತ್ತೆ. ಹೌದೌದು. ಸೊ ಅದ್ ನೋಡ್ಬಿಟ್ಟು ಸೌಂಡ್ ಸಿಸ್ಟಮ್, AMT ಅಂಡ್ ಸಮ್ ಅದರ್ ಫೀಚರ್ಸ್ ಎಲ್ಲ ನೋಡಿ ಟಾಟಾ ಅಡ್ವೆಂಚರ್ AMT ರಿದಮ್ ಅಂತ ತಗೊಂಡಿದ್ದೆ. ಟಾಟಾ ಅಡ್ವೆಂಚರ್ AMT Rhythm. ಇದು ಮಿಡ್ ವೇರಿಯಂಟ್ ಇಲ್ಲ ಟಾಪ್? ಟಾಪ್ ಕಿನ್ನ 2 ಡೌನ್. ಓಕೆ. ಅಡ್ವೆಂಚರ್ ವೇರಿಯಂಟ್ AMT. ಸೂಪರ್. ಸರ್, ಆಮೇಲೆ ಎಷ್ಟು ಕಿಲೋಮೀಟರ್ ಓಡಿಸಿದಿರಾ ಸರ್ ಇದು? ಅರೌಂಡ್ 19 to 20,000 ನೋಡಿದ್ದೆ. 20,000 ನೋಡಿದೆ. ಸೊ ನಾರ್ಮಲ್ ಯೂಸೇಜ್ ಚೆನ್ನಾಗೇ ಓಡಿದೆ ಹಂಗಂದ್ರೆ. ಹೌದೌದು. ಇದು ಮೇನ್ ಆಗಿ ಟಾಟಾ ಅಲ್ಲಿ ಸರ್ವಿಸ್ ಇಶ್ಯೂಸ್ ನ ರೈಸ್ ಮಾಡ್ತಾ ಇರ್ತಾರೆ ಯೂಶಲಿ. ನಿಮಗೆ ಯಾವ ತರ ಸರ್ವಿಸ್ ಎಕ್ಸ್ಪೀರಿಯನ್ಸ್? ಸರ್ವಿಸ್ ಇಶ್ಯೂ ಅಂತ ಬಂದಾಗ, ಟಾಟಾ ಸರ್ವಿಸ್ ಪೀಪಲ್ ಅಷ್ಟು ಆಕ್ಟಿವ್ ಇಲ್ಲ. ದೇ ಆರ್ ನಾಟ್ ಲೈಕ್ ಬೇರೆ ಬ್ರ್ಯಾಂಡ್ ತರ? ಬೇರೆ ಬ್ರ್ಯಾಂಡ್ ತರ, ಬಟ್ ಸರ್ವಿಸ್ ಇಸ್ ಗುಡ್ ಓನ್ಲಿ. ಆ ರೆಸ್ಪಾನ್ಸಿವ್ನೆಸ್ ಇಲ್ಲ ಅಷ್ಟೇ. ಸರ್ವಿಸ್ ಇಸ್ ಗುಡ್ ಓನ್ಲಿ. ಓಕೆ. ಸೊ ನಿಮಗೆ ಯಾವಾಗಾದ್ರೂ ಡಿಲೇ ಆಗಿ ಈಗ ಡಿಲೇ ನಾಟ್ ಎ ಸಿಂಗಲ್ ಡೇ ಡಿಲೇ ಆಗಿಲ್ಲ. ಆತರ ಏನೋ ಆಗಿಲ್ಲ? ಅವ್ರು ಅಡ್ವಾನ್ಸ್ ಆಗಿ ಪಿಕಪ್ ಮಾಡ್ತಾರೆ. ಈವನ್ ಐ ಮೇಡ್ ಎ ಡಿಲೇ. ಸೊ ಕಾಲ್ ಅಡ್ವಾನ್ಸ್ಲಿ ತಗೊಂತಾರೆ ನಮ್ ಗಾಡಿನ. ಕರೆಕ್ಟ್ ಆನ್ ಟೈಮ್ ಡೆಲಿವರಿ ಕೊಡ್ತಾರೆ. ಜಸ್ಟ್ ಅದು ಸೋಶಿಯಲ್ ಮೀಡಿಯಾ ಹೈಪ್ ಮಾಡಕ್ಕೆ ಅಷ್ಟೇ ಇದೆ. ಒಂದು ಅವ್ರ ಬಿಹೇವಿಯರ್ ಚೇಂಜ್ ಆಗ್ಬೇಕು ಎಂಪ್ಲಾಯ್ಸ್ ಅಷ್ಟೇ. ಅದಂತೂ ಇದೆ. ಎಂಪ್ಲಾಯ್ಸ್ ಬಿಹೇವಿಯರ್ ಇಂದ ಎಲ್ಲರೂ ಅದನ್ನ ಸರಿ ಇಲ್ಲ ಅಂತಾರೆ. ಕರೆಕ್ಟ್. ಬಟ್ ಸರ್ವಿಸ್ ಇಸ್ ಗುಡ್ ಓನ್ಲಿ. ಅಂಡ್ ಸರ್ವಿಸ್ ವೈಸ್ ಹೋದ್ರು ನಿಮ್ಗೆ 4,000 to 5,000 ರೂಪಾಯಿ ಮೇಲೆ ಯಾವತ್ತೂ ಕ್ರಾಸ್ ಆಗಿಲ್ಲ. ಇನ್ಕ್ಲೂಡಿಂಗ್ ಆಯಿಲ್ ಎಲ್ಲ ಸೇರಿ 5,000 ಕ್ರಾಸ್ ಆಗಿಲ್ಲ. ಅಂಡ್ ಇಫ್ ಯು ಆರ್ ಕಂಟಿನ್ಯೂಷನ್ ಸರ್ವಿಸ್ ಡೇಟ್ ಪ್ರಕಾರ ಇತ್ತು ಅಂದ್ರೆ ಅವ್ರ ಹತ್ರ ಪ್ಯಾಕೇಜಸ್ ಇದೆ. ಅದನ್ನು ತಗೊಬಹುದು. ಪ್ಯಾಕೇಜಸ್ ತಗೊಬಹುದು. ಐ ಮಿಸ್ ದಟ್ ಪ್ಯಾಕೇಜ್, ಬಟ್ ದಟ್ ಪ್ಯಾಕೇಜ್ ಇಸ್ ರಿಯಲಿ ಗುಡ್. ವರ್ತ್. ಅದು ನಿಮ್ಗೆ ಇನ್ನ 5,000 to 6,000 ಅಲ್ಲಿ 2 ಸರ್ವಿಸಸ್ ಆಗ್ಬಿಡುತ್ತೆ. ಬೈಕ್ ಮೇಂಟೈನ್ ಮಾಡ್ದಂಗೆ. ರಿಯಲಿ ಇಟ್ಸ್ ಗುಡ್, ವರ್ತ್. ನಾನ್ ಮಿಸ್ ಮಾಡಿದಕ್ಕೆ ಅದ್ ಮಿಸ್ ಆಯ್ತು. ಯಾಕಂದ್ರೆ ನೀವೇನಾದ್ರೂ ಪಂಚ್ ತಗೊಂತಾ ಇದ್ರೆ ಅವ್ರು ಹೇಳ್ದಂಗೆ ನೀವು ಆನ್ ಟೈಮ್ ಸರ್ವಿಸ್ ಕೊಡ್ತೀರಾ ಅಂತ ಹೇಳಿದ್ರೆ ನೀವೇ ಅವ್ರನ್ನ ಒಂದ್ಸಲಿ ಕನ್ಸಲ್ಟ್ ಮಾಡ್ಬಿಟ್ಟು ಕೇಳಿ, ಆ ಸರ್ವಿಸ್ ಪ್ಯಾಕೇಜ್ ಕೇಳಿ. ಸೊ ಇವ್ರು ಹೇಳೋ ಪ್ರಕಾರ ಅದು 5,000 to 6,000 ಅಲ್ಲಿ ನಿಮ್ಗೆ 2 ಸರ್ವಿಸ್ ಕಂಪ್ಲೀಟ್ ಆಗ್ಬಿಡುತ್ತೆ. ಸೊ ನಿಮ್ಗೆ ಅದು ಆಕ್ಚುಲಿ ಹೆಲ್ಪ್ ಆಗುತ್ತೆ ಅವರು. ಹೌದು ಸರ್. ಆಮೇಲೆ ಮೈಲೇಜ್, ಇದು AMT ಅಂದ್ರೆ ನಾರ್ಮಲ್ ಆಗಿ ಮ್ಯಾನ್ಯುಯಲ್ ಸ್ವಲ್ಪ ಕಮ್ಮಿ ಬರುತ್ತೆ. ಸೊ ನೀವು ಟ್ರ್ಯಾಕ್ ಮಾಡೋ ಪ್ರಕಾರ ಎಷ್ಟು ಬಂದಿದೆ ಸಿಟಿ ಮೈಲೇಜ್, ಹೈವೇ ಮೈಲೇಜ್? ಸಿಟಿನಲ್ಲಿ 13 to 14 ಕೊಡುತ್ತೆ. ಪರವಾಗಿಲ್ಲ. 13 ಇಸ್ ಗ್ಯಾರಂಟೆಡ್.
AMT ಇಲ್ಲಿ ವಿತ್ AC. with AC, ವಿತ್ AC. with AC, ಹಾ. and very good mileage in ಲಾಂಗ್ ಹೈವೇ long highway ಅಂದ್ರೆ Bangalore to Mysore. I got a 22, 22 ಬಂದಿದೆ. 22. ಓಕೆ. ಹಾ. I got 22. ಸೊ ಮೈಲೇಜ್ ಕನ್ಸರ್ನ್ ಅಲ್ಲ. ಕನ್ಸರ್ನ್ ಇಲ್ಲ. ಮಾಮೂಲಿ ಬೇರೆ ಮ್ಯಾನ್ಯುಯಲ್ ಗಾಡಿನೂ ಏನ್ ಕೊಡ್ತಾ ಇದೆಯೋ ಅದೇ ರೇಂಜ್ ಅಲ್ಲಿ 1 or 2 ಡಿಫ್ರೆನ್ಸ್ ಇದೆ ಅಷ್ಟೇ. ಸೊ ನಾನು ಮ್ಯಾಂಗ್ಳೂರ್ ಹೈವೇ ಹೋಗಿದ್ದೀನಿ, 20 ಕೊಟ್ಟಿದೆ. ಹಾ. ಮೈಸೂರು ಹೈವೇ ಬ್ಯಾಂಗ್ಳೂರ್ ಮೈಸೂರು ಹೈವೇ ಹೋಗಿದ್ದೀನಿ, 22 ಕೊಟ್ಟಿದೆ. ಓಕೆ. ಈವನ್ ಚಿಕ್ಕಬಳ್ಳಾಪುರ ಹೈವೇ ಹೋಗಿದ್ದೀನಿ, ದಟ್ ಈಸ್ 2 years ಬ್ಯಾಕ್. ಐ ವಾಸ್ ನಾಟ್ ದಟ್ ಪಕ್ಕಾ ಡ್ರೈವರ್ ಇರಲಿಲ್ಲ, ಅವಾಗ 19 ಕೊಟ್ಟಿತ್ತು. ಓಕೆ. ಸೊ ಹೈವೇ ಮೈಲೇಜ್ 20 ಅಂತ ಇಟ್ಕೊಂಡು ಆವರೇಜ್, ಸಿಟಿ ಮೈಲೇಜ್ 13 to 14. ಸರ್ ಆಮೇಲೆ ಈ ಗಾಡಿಯಲ್ಲಿ ನಿಮ್ಗೆ ಪಾಸಿಟಿವ್ಸ್ ಮತ್ತೆ ನೆಗೆಟಿವ್ಸ್ ಅಂದ್ರೆ, 2 ಪಾಸಿಟಿವ್ 2 ನೆಗೆಟಿವ್ ಅಂದ್ರೆ ಏನ್ ಹೇಳ್ತೀರಾ? ಪಾಸಿಟಿವ್ ಅಂದ್ರೆ ನೋಡಿ, ಒನ್ ಇಸ್ ದ ಬಿಲ್ಡ್ ಕ್ವಾಲಿಟಿ ಟಾಟಾ, ದಟ್ ಈಸ್ ಸೇಫ್ಟಿ, 5-star ರೇಟಿಂಗ್. ಸೆಕೆಂಡ್ ಥಿಂಗ್ ವಾಟ್ ಐ ಲೈಕ್ ಇಸ್ ಸೌಂಡ್ ಸಿಸ್ಟಮ್. ಸೊ ನಿಮ್ಗೆ ಅದು ತುಂಬಾ ಇಷ್ಟ ಆಗಿದೆ? ಇವೆರಡು ಪಾಸಿಟಿವ್ ಥಿಂಗ್ಸ್ ಇದೆ. ಓಕೆ. ಸ್ಟ್ರೆಂತ್ ತುಂಬಾ ಚೆನ್ನಾಗಿದೆ, ವೆಹಿಕಲ್ ಬಿಲ್ಡ್ ಕ್ವಾಲಿಟಿ ಅಂಡ್ ಸೇಫ್ಟಿ ಮತ್ತೆ ಮ್ಯೂಸಿಕ್ ಫಸ್ಟ್ ಪ್ರಿಯಾರಿಟಿ ನಿಮಗೆ? ಫಸ್ಟ್ ಪ್ರಿಯಾರಿಟಿ ಕೊಡ್ತೀನಿ. ಓಕೆ. ನೆಗೆಟಿವ್ಸ್ ಅಂದ್ರೆ AC ಕಂಪೇರ್ ಟು ಗ್ಲಾನ್ಸಾ, ಸ್ವಿಫ್ಟ್ ಹೋದ್ರೆ AC ಸ್ವಲ್ಪ ಡೌನ್ ಇದೆ. ಇದರಲ್ಲಿ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ ಕೂಲಿಂಗ್ ಗೆ. ಓಕೆ. ಬಟ್ ಬೇರೆ ವೆಹಿಕಲ್ ಅಲ್ಲಿ ಏನಾಗುತ್ತೆ, 1.2 ಸ್ಪೀಡ್ ಇಟ್ಟಾಗಲೇ ಹೈ AC ತರ ಫೀಲ್ ಆಗುತ್ತೆ. ಸೊ ಇದ್ರಲ್ಲಿ ಜಾಸ್ತಿ ಇಡಬೇಕಾಗುತ್ತೆ. ಬಟ್ ನಿಮ್ಗೆ ಅದ್ ಮೈಲೇಜ್ ಅಲ್ಲಿ ಏನ್ ಡಿಫರೆನ್ಸ್ ತೋರಿಸಿಲ್ಲ. ಏನಂದ್ರೆ ಸ್ವಲ್ಪ ಜಾಸ್ತಿ ಇಡ್ಕೊಂಬೇಕು. ಆಮೇಲೆ ಇನ್ನೊಂದು ಮೇನ್ ಕ್ವಶನ್ ಅಂದ್ರೆ, AMT ಅಂದ್ರೆ ಈಗ ಮ್ಯಾನ್ಯುಯಲ್ ಅಲ್ಲಿ ಅಂದ್ರೆ ಈಗ ಫುಲ್ ಅಪ್ ಇದ್ದಾಗ ನಾವೇ ಗೇರ್ ಹಾಕಿ ಕಂಟ್ರೋಲ್ ಮಾಡ್ಬೋದು. ಸೊ ಇದ್ರಲ್ಲಿ ನಿಮ್ಗೆ ಏನಾದ್ರು ಲ್ಯಾಗ್ ಅಂತ ಫೀಲ್ ಆಗಿದ್ಯಾ ಅಪ್ಪಲ್ಲಿ, ಇಲ್ಲ ಟ್ರಾಫಿಕ್ ಅಲ್ಲಿ ಆಗ್ಲಿ? ಅಂದ್ರೆ ಸ್ವಲ್ಪ ಲ್ಯಾಗ್ ಇರುತ್ತೆ, ಅದು ಯಾವ ತರ, ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ? ಇಲ್ಲ, ಲ್ಯಾಗ್ ಆತರ ನಿಮಗೆ ಕಾಣಿಸಲ್ಲ. ಇನಿಷಿಯಲಿ ನಾನು ಸ್ಟಾರ್ಟಿಂಗ್ ಅಲ್ಲಿ ನಾನು ಎಲ್ಬೋರ್ಡ್ ಇದ್ದೆ, ಅದಕ್ಕೆ ಕಾಣ್ತಿರ್ಬೋದು. ಬಟ್ ಆಫ್ಟರ್ 1 year ಲ್ಯಾಗ್ ಅಂತ ಏನಿಲ್ಲ. ಸೊ ನಿಮ್ಗೆ ಅಭ್ಯಾಸ ಆಗಿದೆ ನನಗೆ. ತುಂಬಾ ಅಪ್ ಇದ್ದಾಗ್ಲೂ ಹಿಂದೆ ಬರೋದು ಆತರ ಎಲ್ಲ ಏನು? ಬಂಪರ್ ಟು ಬಂಪರ್ ಟ್ರಾಫಿಕ್ ಜಾಮ್ ಇದ್ದಾಗಲೂ ಅಪ್ಪಲ್ಲೇ ನಾನು ಮೇಂಟೈನ್ ಮಾಡಿದೀನಿ. ಯಾವತ್ತೂ ಫೀಲ್ ಆಗಿಲ್ಲ, ಯಾವತ್ತೂ ಅಷ್ಟೊಂದು ಇದು ಹೋಗಿಲ್ಲ. ಇವನ್ ಊಟಿ ತರಸಲ್ಲೂ ಏನು ಆಗಿಲ್ಲ. ಎಲ್ಲ ಕಡೆ ಗಾಡಿ ಓಡಾಡಿದೆ. ಸೊ ನಿಮ್ಗೆ ಆ ಡ್ರೈವಿಂಗ್ ಈ ಸ್ಟೈಲಿಗೆ ಅಡ್ಜಸ್ಟ್ ಆದ್ರೆ ಮುಗೀತಷ್ಟೇ, ಲ್ಯಾಗ್ ಅಂತ ಲ್ಯಾಗ್ ಯಾವ್ದು ಇಲ್ಲ. ಸರ್ ಆಮೇಲೆ ಇದು ಗಾಡಿ ನಾಯ್ಸ್ ಮತ್ತೆ ವೈಬ್ರೇಷನ್ ಆತರ ಏನಾದ್ರು ಜಾಸ್ತಿ ಇದೆಯಾ, ಇಲ್ಲ ಯಾವ ತರ ಇದೆ? ಸ್ಮೂತ್ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಇದೆಯಾ? ಕಂಪೇರ್ ಟು ಹುಂಡೈ ಮತ್ತೆ ನಮ್ಮ ಅಪ್ ಕಂಟ್ರೀಸ್ ವೆಹಿಕಲ್ ಪ್ರಕಾರ ಸೌಂಡ್ ಸ್ವಲ್ಪ ಜಾಸ್ತಿನೇ ಇದೆ. ಇವನ್ ಯು ಗೋ ಫಾರ್ ಮಾರುತಿ, ಯು ಗೋ ಫಾರ್ ಟಾಟಾ, ಮಹೇಂದ್ರ, ಈ ಮೂರು ನಾನು ನೋಡಿದೀನಿ. ಎಲ್ಲಾ ವೆಹಿಕಲ್ ಅಲ್ಲೂ ಸೌಂಡ್ ಇದೆ. ಸೌಂಡ್ ಇಸ್ ದೇರ್, ಲಿಟಲ್ ನಾಯ್ಸ್ ಇದ್ದೇ ಇರುತ್ತೆ. ಬಟ್ ಅದೇ ನಾನು ಕಂಪೇರ್ ಮಾಡೋದು, ಗ್ಲಾನ್ಸಾ ಕಂಪೇರ್ ಮಾಡಿದೀನಿ, MG ಮೋಟರ್ಸ್ ಕಂಪೇರ್ ಮಾಡಿದೀನಿ, ಸ್ವಲ್ಪ ಕಡಿಮೆ ಇದೆ. ಆ ಗಾಡಿಯಲ್ಲಿ ಸ್ವಲ್ಪ ಇದೆ, ಸ್ಮೂತ್ ಇದೆ. ಇದರಲ್ಲಿ ಫೀಲ್ ಆಗುತ್ತೆ ವೈಬ್ರೇಷನ್ ಆಗ್ಲಿ. ಸೊ ನೀವು ಮಾರುತಿ ಯಾವ್ದಕ್ ಹೋದ್ರೂ ಸೇಮ್ ಬರುತ್ತೆ. ನಾಯ್ಸ್ ನಾನು ಐಡೆಂಟಿಫೈ ಮಾಡಿದೀನಿ ತುಂಬಾ ಸರಿ. ನಿಮ್ಗೆ ಒಂದೇ ಫೀಲ್ ಆಗೋದು ಹುಂಡೈಯಲ್ಲಿ ತುಂಬಾ ಕಡಿಮೆ ಇದೆ. ಕ್ಯಾಬಿನ್ ನಾಯ್ಸ್ ತುಂಬಾ ಇದೆ. MG ಕೂಡ ಕಡಿಮೆ ಇದೆ. ಕಡಿಮೆ ಇದೆ. ಅದಾದ್ಮೇಲೆ ಟೊಯೋಟಾ ಕೂಡ ಸ್ವಲ್ಪ ಕಡಿಮೆ ಇದೆ. ಸೊ ಇದು ನೀವು ಯಾವ ಗಾಡಿಗೆ ಹೋದ್ರೂ ಸಿಮಿಲರ್ ಇದೆ. ಆಮೇಲೆ ಹಿಂದಗಡೆ 3 members ಕುತ್ಕೊಬಹುದು ಸರ್ ಆರಾಮಾಗಿ, ಇಲ್ಲ ಏನಾದ್ರು ಕಂಜೆಸ್ಟೆಡ್ ಆಗುತ್ತೆ? ಇಲ್ಲ, ಸಫಿಶಿಯಂಟ್ ಆಗಿ ಕುತ್ಕೊಬಹುದು. 5 ಜನ. ಸೊ ಒಂದು ಫ್ಯಾಮಿಲಿ 5 members ಗೆ ಆರಾಮಾಗಿ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಸೊ ನಾವ್ 8 ಜನ ಹೋಗಿದೀವಿ. 8 ಜನ. ಸೊ ಏನು ಲ್ಯಾಗ್ ಇಲ್ಲ, ಆರಾಮಾಗಿ ಹೇಳ್ತಿದೆ. ಊಟಿಗೆ 8 ಜನ ಹೋಗಿದೀವಿ. ತಿರುಪತಿಗೆ 8 ಜನ ಹೋಗಿದೀವಿ. ಅಂದ್ರೆ 4+4 ಕಿಡ್ಸ್ ಅಂಡ್ 4 adults. ನಾಟ್ ಚಿಕ್ಕ ಮಕ್ಕಳು, 10 ವರ್ಷ ಮೇಲಿರೋರು, 12 ವರ್ಷ. ಸೊ ಆರಾಮಾಗಿ ಹೋಗಿ ಬಂದಿದ್ದೀರಾ? ಓಕೆ ಸರ್, ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಅವರು ಆಲ್ಮೋಸ್ಟ್ 20,000 kilometers ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದಾರೆ ಟಾಟಾ AMT ಜೊತೆ. ನಾನು ಆಲ್ಮೋಸ್ಟ್ AMT ಗಿರೋ ಎಲ್ಲಾ ಕ್ವೆಶನ್ಸ್ ಕವರ್ ಮಾಡಿದೀನಿ. ಅವರು ಟಾಟಾ ಸರ್ವಿಸ್ ಇಶ್ಯೂಸ್ ಯಾವ ತರ ಇದೆ, ಸರ್ವಿಸ್ ಯಾವ ತರ ಇದೆ ಅಂತ ಬೇಸಿಕ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಆಮೇಲೆ ಈ ಗಾಡಿ ಒಳ್ಳೆ ಫ್ಯಾಮಿಲಿಗೆ ಸೆಟ್ ಆಗುವಂತ ಗಾಡಿ ಅಂತ ಕ್ಲೀನ್ ಆಗಿ ಗೊತ್ತಾಗ್ತಾ ಇದೆ. ಆಮೇಲೆ ಅವರಿಗಂತೂ ಇದುವರೆಗೂ ಯಾವ್ದು ಇಶ್ಯೂಸ್ ಆಗ್ಲಿ ಏನು ಫೇಸ್ ಮಾಡಿಲ್ಲ. ಮೈನರ್ ಕ್ಯಾಬಿನ್ ನಾಯ್ಸ್ ಆಗಿರ್ಬೋದು, AC ಪರ್ಫಾರ್ಮೆನ್ಸ್ ಎಲ್ಲ ಚಿಕ್ಕ ಮೈನರ್ ಪ್ರಾಬ್ಲಮ್ ಅಂತ ಇದೆ. ಬಟ್ ಮೇಜರ್ಲಿ ಗಾಡಿಯಲ್ಲಿ ಯಾವುದೇ ಇಶ್ಯೂಸ್ ಅಂತ ಆಗ್ಲಿ ಏನು ಇಲ್ಲ. ಸೊ ಅವ್ರು ತಗೊಂಡು ಹ್ಯಾಪಿಯಾಗೇ ಇದ್ದಾರೆ. ಸೊ ನೀವೇನಾದ್ರೂ ಈ ಗಾಡಿ ತಗೊಳ್ಳೋ ಪ್ಲಾನ್ ಇದ್ರೆ ಫುಲ್ ವಿಡಿಯೋ ನೋಡಿ, ನಿಮ್ಗೆ ಒಂದು ಐಡಿಯಾ ಬರುತ್ತೆ. ನಾವು ಎಲ್ಲ ಪಾಯಿಂಟ್ಸ್ ಕವರ್ ಮಾಡಿದೀವಿ. ಸೊ ನೆಕ್ಸ್ಟ್ ವಿಡಿಯೋಲಿ ಇನ್ನೊಂದು ಕಾರ್ ಇಲ್ಲ ಇನ್ನೊಂದು ಬೈಕ್ ವಿಡಿಯೋ ಜೊತೆ ಸಿಗೋಣ. ಥ್ಯಾಂಕ್ ಯು.